ರಾಜ್ಯ ಸರ್ಕಾರ ಪಂಪ್ಸೆಟ್ಗಳಿಗೆ ಡಿಜಿಟಲ್ ಮೀಟರ್ ಅಳವಡಿಸಲು 10,000 ಡೆಪಾಸಿಟ್ ಶುಲ್ಕ ನಿಗದಿಪಡಿಸಿರುವುದನ್ನು ಹಿಂಪಡೆಯಬೇಕು. ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗೀಕರಣಗೊಳಿಸಿದಂತೆ ವಿದ್ಯುತ್ ಸಂಪರ್ಕಕ್ಕೆ ಆಧಾರ್ ಜೋಡಣೆ ರದ್ದುಗೊಳಿಸಿ ರೈತರಿಗೆ ಸಮರ್ಪಕ ಯೋಗ್ಯ ವಿದ್ಯುತ್ತನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ನೀಡಲು ವಿದ್ಯುತ್ ಲೈನ್ಗಳನ್ನು ಸುಸ್ಥಿತಿಯಲ್ಲಿಡುವಂತೆ ಒತ್ತಾಯಿಸಿ ವಿಜಯನಗರದ 2ನೇ ಹಂತದಲ್ಲಿರುವ ಚಾಮುಂಡೇಶ್ವರಿ ಪವರ್ ಸಪ್ಲೈ ಡಿವಿಷನಲ್ ಕಚೇರಿಗೆ ಮುತ್ತಿಗೆ ಹಾಕಿ ಕಚೇರಿಯ ವ್ಯವಸ್ಥಾಪಕರಿಗೆ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ರೈತ ಸಂಘದ ಸಕ್ರಿಯ ಕಾರ್ಯಕರ್ತರಾದ ಅಂಜನ್ ಕುಮಾರ್ ಮತ್ತು ಹಸಿರು ಸೇನೆಯ ಕಾರ್ಯಾಧ್ಯಕ್ಷರಾದ ಮೋಹನ್ ರಾಜ್ ಅವರು ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರ ಬೆಂಬಲಕ್ಕೆ ನಿಲ್ಲುವಂತೆ ಆಗ್ರಹಿಸಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದು, ರಾಜ್ಯ ಸರ್ಕಾರ ಪಂಪ್ಸೆಟ್ಗಳಿಗೆ ಡಿಜಿಟಲ್ ಮೀಟರ್ ಅಳವಡಿಸಲು 10,000 ಡೆಪಾಸಿಟ್ ಶುಲ್ಕ ನಿಗದಿಪಡಿಸಿರುವುದನ್ನು ಹಿಂಪಡೆಯಬೇಕು. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಿದಂತೆ ವಿದ್ಯುತ್ ಸಂಪರ್ಕಕ್ಕೆ ಆಧಾರ್ ಜೋಡಣೆ ರದ್ದುಗೊಳಿಸಿ ರೈತರಿಗೆ ಸಮರ್ಪಕ ಯೋಗ್ಯ ವಿದ್ಯುತ್ತನ್ನು ನೀಡಬೇಕು. ವಿದ್ಯುತ್ ಲೈನ್ಗಳನ್ನು ಸುಸ್ಥಿತಿಯಲ್ಲಿಡುವಂತೆ ಒತ್ತಾಯಿಸಿ ವಿಜಯನಗರದ 2ನೇ ಹಂತದಲ್ಲಿರುವ ಚಾಮುಂಡೇಶ್ವರಿ ಪವರ್ ಸಪ್ಲೈ ಡಿವಿಷನಲ್ ಕಚೇರಿಗೆ ಮುತ್ತಿಗೆ ಹಾಕಿ ಕಚೇರಿಯ ವ್ಯವಸ್ಥಾಪಕರಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಇದಕ್ಕೆ ಅಧಿಕಾರಿಗಳು 1 ತಿಂಗಳ ಗಡುವು ಪಡೆದಿದ್ದು, ಅಷ್ಟರೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಸುಮಾರು 1,000ಕ್ಕೂ ಹೆಚ್ಚು ರೈತರು ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ರೈತರು ರಾಜ್ಯ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಸಂಘದ ಅಧ್ಯಕ್ಷ ಲೋಕೇಶ್ ಜಿ ಸೇರಿದಂತೆ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು. ಕೇವಲ 7,500 ರು ಪಾವತಿಸಿ ಮೂಲಭೂತ ಸೌಕರ್ಯಗಳಾದ ಲೈಟ್ ಕಂಬ ಹಾಗೂ ಇತರೆ ಪರಿಕರಗಳನ್ನು ರೈತರು ಒದಗಿಸಿದಲ್ಲಿ ಅಕ್ರಮ ಸಕ್ರಮ ಮಾಡಿಕೊಡುವುದಾಗಿ ಆದೇಶವಿತ್ತು. ಇದು ಬಹಳಷ್ಟು ರೈತರಿಗೆ ವರದಾನವಾಗಿತ್ತು. ಈ ಆದೇಶವನ್ನು 15/4/25ರಲ್ಲಿ ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ನ್ಯೂ SSY ಜಾರಿಗೊಳಿಸಿ ಈ ಪ್ರಕಾರ ರೈತರು ಇಚ್ಛಿಸಿದಲ್ಲಿ ರು 15,000 ಪಾವತಿಸಿ ಮೂಲ ಸೌಕರ್ಯ ಒದಗಿಸಿದಲ್ಲಿ ಸರ್ಕಾರದಿಂದ 2 ಅಥವಾ ಹೆಚ್ಚಿನ ಸಂಖ್ಯೆಯ ರೈತರ ಪಂಪ್ ಸೆಟ್ಗಳಿಗೆ ಒಟ್ಟುಗೂಡಿಸಿ TC ಅಂದರೆ ವಿದ್ಯುತ್ ಪರಿವರ್ತಕ ನೀಡುವುದೆಂದು ಆದೇಶ ಮಾಡಿದ್ದಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಹಣ ಖರ್ಚಾಗುತ್ತಿದ್ದು ಇದು ರೈತರಿಗೆ ಕಂಟಕಪ್ರಾಯವಾಗಿದೆ. ನವೀಕೃತ ಶೀಘ್ರ ಸಂಪರ್ಕ ಯೋಜನೆಯಡಿ ರೈತರಿಂದ ರು 15,000 ಮತ್ತು ಇತರೆ ವೆಚ್ಚಗಳನ್ನು ಪಡೆಯುವುದನ್ನು ತತ್ಕ್ಷಣದಿಂದ ನಿಲ್ಲಿಸಬೇಕು. ಸ್ವಯಂ ಕಾರ್ಯನಿರ್ವಹಣೆಯನ್ನು ರೈತರು ಮಾಡಿಕೊಂಡು ಪಂಪ್ಸೆಟ್ ಹಾಕಿಸಿಕೊಳ್ಳಲು ಆಗುವ ವೆಚ್ಚ ರು 2.5 ಲಕ್ಷದಿಂದ 3.5 ಲಕ್ಷವನ್ನು ಅದರಲ್ಲಿ ಈ ಹಿಂದೆ ಇದ್ದ 25,000 ಪಡೆದು TC ಲೈನ್ ಅವ್ರು ಮಾಡಿಕೊಳ್ಳಿ, TC ನಮ್ಮಿಂದ ಕೊಡೋಣ ಅಂತೇಳಿ ಎಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯ ಆಗೋ ರೀತಿ ಒಂದು ಸರ್ಕಾರದ ಆದೇಶ ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ ನೀವೇನು ಹೇಳಿದ್ದೀರಿ ಅದ್ರ ಒಂಚೂರು ನಾನು ಹೇಳ್ತೇನೆ. ನಮ್ಮ ಚೆಸ್ಕಾಮಲ್ಲಿ ನಾವೇನೇ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲಿ ಯಾವ TCಲಿ ಫ್ಯೂಸಿಬಿಲಿಟಿ ಇದೆ ಅಂದರೆ ಈಗ TC ಒಂದು 25 TC ಇರ್ತದೆ, ಅಲ್ಲಿ ಒಂದೇ ಒಂದು IP ಇರ್ತದೆ, ಇನ್ನೊಂದು IP ಯಾರು ರೈತರಿದ್ದರೆ ಅವ್ರಿಗೆ ಡೆಪಾಸಿಟ್ ತೊಗೊಂಡು ಕೊಡಿ ಅಂತ ಹೇಳಿದ್ದು ನಿಜ. ಇವ್ರುಗಳು ನಮ್ಮ ಫೀಲ್ಡಲ್ಲಿ ತಪ್ಪುಗಳು ಮಾಡಿದ್ದಾರೆ. ನಾವು ಅದನ್ನು ಒಂದು 25 KTC ಮೇಲೆ 2 ಕೊಡ್ತೀವಿ. ಯಾಕಂದರೆ ನಿಮ್ದು ರೈತರದೆಲ್ಲ 10-15 HP ಮೋಟ್ರ್ 10 HP ವರೆಗೆ ನಮ್ಗೆ ಫ್ರೀ ಇದೆ. 10 HP 10 HP 2 ಅಂದರೆ 20 HP ಅಂದರೆ ಆ TC ಸರಿ ಹೋಯ್ತು. 3 ಹಾಕೊಂಡ್ರೆ 30 HPಗೆ TC ಸುಟ್ಟೋಗೋ ಸಾಧ್ಯತೆಗಳಿವೆ. ಹೀಗಾಗಿ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ನಮ್ಮಲ್ಲಿ ಮಾತ್ರ ಈ ಡಿಸಿಷನ್ ತೊಗೊಂಡಿರ್ತಾವೆ. ದಯಮಾಡಿ ತಿಳ್ಕೊಬೇಕು. ಅದಕ್ಕೆ ನೀವು ಆ್ಯಕ್ಚುಲಿ ನಮಗೆ ತಗೊಂಡಿದ್ದಾರಲ್ಲ ಚೆಸ್ಕಾಮ್ ಅವರು ಇಷ್ಟಾರು ಸ್ವಲ್ಪ ಕೆಲವು ರೈತರಿಗಾರು ನಿಮ್ಮ ಅಣ್ಣ ತಮ್ಮದಿರಿಗೆ ಅನುಕೂಲ ಆಗಿದ್ದರೆ ಆಮೇಲೆ ನಾವು ಈ ಥರ ತಗೊಳ್ತಾ ಇದ್ದೀವಿ ಅಂತೇಳಿ ಸರ್ಕಾರಕ್ಕೆ ಕೂಡ ಹೇಳಿದ್ದಾರೆ. TCಗಳು ಹಾಕೊಡ್ತಕ್ಕಂಥದ್ದು ಅದು ಏನಾದರೂ ಒಂದು ರಿಕ್ವೆಸ್ಟ್ ನಿಮಗೆ, ಈಗ ಸರ್ಕಾರದ ಆದೇಶ ಇದೆ, ನಮ್ಮ ಬೇಡಿಕೆನೂ ಒಂದು ಇದೆಯಲ್ಲ, ನಮ್ಮ ಬೇಡಿಕೆ ಏನು ಅಂದರೆ ನೀವು 15 ಇದು ಹಿಡನ್ ಅಜೆಂಡಾ ಏನು ಅಂದರೆ 15,000 ಡೆವಲಪ್ಮೆಂಟ್ ಚಾರ್ಜು, 7,000 ಚಿಲ್ಲರೆ ಡಿಪಾಸಿಟು, ಇನ್ನು ಉಳಿದ ಖರ್ಚು ವೆಚ್ಚ ಎಲ್ಲ ಸೇರಿ 24 ಆಗ್ತಾ ಇದೆಯಲ್ಲ, ಅದನ್ನು ನಮಗೆ ಸ್ವಲ್ಪ ತಗ್ಗಿಸ್ಕೊಡಿ ಅಂತ ನಿಮಗೆ ಮನವಿ ಕೊಡ್ತಾ ಇದ್ದೀವಿ. ಕೆಲಸ ಮಾಡಿ ಆಯಿತು. ಈ ಮನವಿನ ನಾಳೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಾವು ಒಂದು ಡಿಸ್ಕಷನ್ ಪವರ್ ಯೂಸ್ ಮಾಡಬಹುದಲ್ಲ. ನಾನು ಸರ್ಕಾರದ ಗಮನಕ್ಕೆ ತಂದು ಎಲ್ಲ MDs ಕೂತ್ಕೊಳ್ತಕ್ಕಂಥ ಸಭೆಯಲ್ಲಿ ನಾವು ಮತ್ತೊಮ್ಮೆ ಇದನ್ನ ಈ ರೀತಿ ಎಲ್ಲ ಕಡೆಯಿಂದ ಮನವಿ ಬರ್ತಾ ಇದೆ, ಇದನ್ನ ರೀಕನ್ಸಿಡರ್ ಮಾಡಿ ಅಂತ ಹೇಳ್ತಕ್ಕಂಥ ಕೆಲಸನೂ ಮಾಡ್ತೀನಿ. ಮತ್ತೆ ಜೊತೆಗೆ ಅಲ್ಲಿಗೆ ಸರ್ಕಾರಕ್ಕೂ ಪತ್ರ ಬರೀತೀನಿ.
ತಮಗೂ ಅದರದ್ದೊಂದು ಕಾಪಿನ ತಾವು ಹಿಂದೆ ಏನೋ ಕೆಲಸ ಮಾಡಿದ್ರು ಗೊತ್ತಿಲ್ಲ, ಇಲ್ಲಿ ಇದು ಮಾಡ್ಬೇಕಾಗ್ತದೆ. ಕೇಳಿ ಇಲ್ಲಿ. ಹಾ. ಅಲ್ಲ ಸರ್, ನಾನು ಆ ರೀಸನ್ಗೋಸ್ಕರನೇ ಮೀಟಿಂಗ್ ಇನ್ನೊಂದು ಮಾಡೋಣ ಬಿಡಿ. ಆ ರೀಸನ್ಗೋಸ್ಕರನೇ ತಮ್ಮದು ನಾನು ಸುವಿಸ್ತಾರ ದಯವಿಟ್ಟು ಹೇಳಿದ್ದೆ. ಬಂದು ರೈತರ ಮೂಲಭೂತ ಸಮಸ್ಯೆಗಳು, ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ನಿರಂತರವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಬೇಡಿಕೆಗಳು ಏನೇನಿವೆ ಅವುಗಳನ್ನು ವ್ಯವಸ್ಥಾಪಕ ನಿರ್ದೇಶಕರಿಗೆ ನೀಡಿದ್ದೇವೆ. ಇವುಗಳಿಗೆ ನೀಡ್ತಾನೇ ಬರ್ತಾಯಿದ್ದೇವೆ. ನಿರಂತರವಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಕೊಡಿ ಒದಗಿಸಿ ಅಂತೆಲ್ಲ ಕೇಳ್ಕೊಂಡೇ ಬರ್ತಾಯಿದ್ದೇವೆ. ಆದರೆ ಇವುಗಳಿಗೆ ಪರಿಹಾರ ಖಂಡಿತವಾಗಿಯೂ ಸಿಕ್ಕಿಲ್ಲ. ಇವತ್ತು ಕೂಡ MD ಅವರು, ವ್ಯವಸ್ಥಾಪಕ ನಿರ್ದೇಶಕರು ಭಾಳ ತಾಳ್ಮೆಯಿಂದ ನಮ್ಮ ಬೇಡಿಕೆಗಳನ್ನು ನಾವು ಓದುವಾಗ ಆಲಿಸಿದ್ರು, ಕೇಳಿಕೊಂಡ್ರು. ಆದರೆ ಪರಿಹಾರ ನೀಡೋ ಸಂಬಂಧ ಸ್ಪಷ್ಟವಾಗಿ ಏನೂ ನೀಡಲಿಲ್ಲ. ಯಾಕೆಂದರೆ ಸರ್ಕಾರ ಏನು ಆದೇಶ ಹೊರಡಿಸಿದೆ ಆ ಪ್ರಕಾರ ನಾವು ಮಾಡ್ಬೋದು, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರ ನೀರಾವರಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ನೀಡುವಾಗ ನೀವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು 2 ಆದೇಶ ಹೊರಡಿಸಿದೆ. ಒಂದು ಜನವರಿ ತಿಂಗಳಲ್ಲಿ 2025ರಲ್ಲಿ ಒಂದು ಆದೇಶ ಹೊರಡಿಸಿದೆ. ಅದರಲ್ಲಿ ನೀರಾವರಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಮೂಲಭೂತ ಸೌಕರ್ಯ ಒದಗಿಸೋದಕ್ಕೆ ನೀವು 7,500 ರೂಪಾಯಿ ದುಡ್ಡು ಕಟ್ಟಿ, ಆ ದುಡ್ಡು ಕಟ್ಟಿದ್ರೆ ನಾವು ನಿಮಗೆ ಅಕ್ರಮ ಸಕ್ರಮ ಮಾಡಿಕೊಂಡು ನಿಮಗೆ ನೀರಾವರಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ನೀಡ್ತೀವಿ ಅಂತ ಹೇಳಿದರು. ಆದರೆ ಅದನ್ನು 4 ತಿಂಗಳು ಕೂಡ ಇಡಲಿಲ್ಲ. ಆ ಆದೇಶ ಬದಲಾಯಿಸಿ ಇವಾಗ ನಿರಂತರವಾಗಿ ನಿಮಗೆ ವಿದ್ಯುತ್ ಒದಗಿಸ್ತೀವಿ ಅಂಥೇಳಿ ಏಪ್ರಿಲ್ ತಿಂಗಳಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶದ ಪ್ರಕಾರ 15,000 ರೂಪಾಯಿ ನೀವು ಕಟ್ಟಬೇಕು, ಆಮೇಲೆ 8,000 ರೂಪಾಯಿ ಡಿಪಾಸಿಟ್ ಮಾಡಬೇಕು, ಮತ್ತು ಇದಕ್ಕೆ ಪ್ರೊಸೆಸಿಂಗ್ ಫೀ ಅಂಥೇಳಿ ಉಳಿದುದನ್ನು ಕೊಡಬೇಕು ಅಂಥೇಳಿ 24,000ರಿಂದ 25,000 ರೂಪಾಯಿ ಒಬ್ಬ ರೈತ ಕೊಡಬೇಕು ಅನ್ನೋದನ್ನು ಮಾಡಿದ್ದಾರೆ. ಈಗ ಒಂದು TC ಕೊಡುವಾಗ ಒಬ್ಬನೇ ರೈತನಿಗೆ ಒಂದು TC ಏನು ಕೊಡೋದಿಲ್ಲ, ಹೆಸರಿಗೆ ಕೊಡ್ತೀವಿ ಅಂತಾರೆ. ಅದ್ರ ಜೊತೆಗೆ ಇನ್ನೂ 2-3 ಜನ ರೈತರು ಬಂದರೆ ಅವ್ರಿಗೂ ಇದೇ TCನಲ್ಲಿ ಅವರು ವಿದ್ಯುತ್ ಸಂಪರ್ಕವನ್ನು ನೀರಾವರಿ ಪಂಪ್ ಸೆಟ್ಗಳು ನೀಡ್ತಾರೆ. ಅವರಿಂದನೂ ಇದೇ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಡ್ತಾರೆ. ಒಬ್ಬರಿಂದ 25,000 ಅಂದರೆ 4 ಜನ ಇತ್ತು ಅಂದರೆ 1 ಲಕ್ಷ ಆಯಿತು. ಆಮೇಲೆ ನೀರಾವರಿ ಪಂಪ್ ಸೆಟ್ಗಳಿಗೆ ನಾವು TCನ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ, ಇಷ್ಟು ದುಡ್ಡು ತೊಗೊಳ್ತಾರೆ. ಆಮೇಲೆ ಇನ್ಸ್ಟಾಲ್ ಮಾಡೋದಕ್ಕೆ TC ಇನ್ಸ್ಟಾಲ್ ಮಾಡಬೇಕಲ್ಲ, ಅಲ್ಲಿ ಬೇಕಾದಂಥ ಪರಿಕರಗಳು, ಕಂಬ, ವೈರು ಇತ್ಯಾದಿ ಪರಿಕರಗಳಿಗೆ ಇನ್ನೂ 80,000ರಿಂದ 90,000 ರೂಪಾಯಿ ಖರ್ಚಾಗ್ತದೆ. ಹಾಗಾಗಿ ನಮಗೆ ಒಟ್ಟಾರೆ ತಗುಲುವ ವೆಚ್ಚ 1,50,000. ಎಲ್ಲಿ ಕಡಿಮೆ ಮಾಡ್ದಂಗೆ ಆಯಿತು? ಅಷ್ಟಿದೆ. ಅದರಲ್ಲಿ ತುಂಬಾ ಹೈಲೈಟ್ ಆಗುವಂಥ ಸಮಸ್ಯೆಗಳು ಅಂದರೆ, ಇವರು ಏನು ಇಲಾಖೆಯವರು 7 ಗಂಟೆ ವಿದ್ಯುತ್ತನ್ನು 3 ಫೇಸ್ ನೀಡ್ತೀವಿ ಅಂತ ಹೇಳಿದಾರಲ್ಲ, ಅದು ಅಪ್ಪಟ ಸುಳ್ಳು. ಅದು ಕೇವಲ ಕಾಗದ ಪತ್ರದಲ್ಲಿ ಮಾತ್ರ ಇದೆ. ಆ ಲೈನ್ನಲ್ಲಿ ಯಾರು ಫಿಸಿಕಲಿ ಹೋಗಿ ನೋಡ್ತಕ್ಕಂಥ ಅಧಿಕಾರಿಗಳಿಗೆ ಅದರ ಅರಿವಿಲ್ಲ. ಯಾಕೆಂದರೆ ಅವ್ರು ಯಾರೂ ಫೀಲ್ಡಿಗೆ ಬರಲ್ಲ. 1 ಗಂಟೆ 3 ಫೇಸ್ ನೀಡಿದ್ದೇ ಆದರೆ ಅದರಲ್ಲಿ 3ರಿಂದ 4 ಸಲ ಕಟ್ ಆಗ್ತದೆ. ಅಲ್ಲಿಗೆ 15ರಿಂದ 20 ನಿಮಿಷ 3 ಫೇಸ್ ಸಿಗೋದಂತೂ ಖಂಡಿತ. ಇನ್ನು 30ರಿಂದ 40 ನಿಮಿಷ ಸಿಗಲ್ಲ. ಆ ಥರ ಹೋದರೆ ನಾವು ಗಂಟೆಗೆ 15 ನಿಮಿಷ ಆದರೆ 7 ಗಂಟೆಗೆ ನಾವು ಲೆಕ್ಕ ಹಾಕಬೇಕು. 2-2.5 ಗಂಟೆ ಕೊಡೋದೇ ದೊಡ್ಡ ಸಾಧನೆ ಇವ್ರದ್ದು. ಹಾಗಾಗಿ ಯಾವುದೇ ರೈತ ಸರಿಯಾದ ಪ್ರಮಾಣದಲ್ಲಿ ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ಕಷ್ಟ ಸಾಧ್ಯ ಆಗಿದೆ. ಜೊತೆಗೆ ಏನು ಮಾಡ್ತಾರೆ ಇವರು, ಈಗ ಆಲ್ರೆಡಿ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಇವರು ವಿವರಣೆ ಕೊಟ್ಟಿದ್ದಾರೆ. ಇವರು ಮಾಡ್ತಕ್ಕಂಥ ಕೆಲಸಗಳು ಏನು ಅಂದರೆ, ಸಮರ್ಪಕವಾಗಿ ಇವರು ವಿದ್ಯುತ್ ಕೊಟ್ಟಿದ್ದೇ ಆದರೆ ನಾವು ನೀರನ್ನು ಸರಿಯಾಗಿ ಬಳಸ್ಕೊಂಡು ನಾವು ಏನು ಈ ಜಿಲ್ಲೆಯಲ್ಲಿ ಇದು ಹೊಗೆ ಸೊಪ್ಪಾಗಿರ್ಬೋದು, ಭತ್ತ ಆಗಿರ್ಬೋದು, ರಾಗಿ ಇರ್ಬೋದು, ಜೋಳ ಆಗಿರ್ಬೋದು, ಈ ಥರದ್ದು ಬೆಳೆಗಳಿದೆಯಲ್ಲ, ಇದನ್ನು ಸರಿಯಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಆಗ್ತದೆ. ಮತ್ತು ಲೈನ್ಮ್ಯಾನ್ಗಳು ಸರಿಯಾಗಿ ರೈತರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರೋದಿಲ್ಲ. ಅವರು ದಳ್ಳಾಳಿಗಳಾಗಿ ಕೆಲಸ ಮಾಡ್ತಾರೆ. ಅಂದರೆ ಅವರೇ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಎಲ್ಲ ಲೈನ್ಮ್ಯಾನ್ಗಳು ಕಾಂಟ್ರಾಕ್ಟ್ ಮಾಡೋ ಕೆಲಸಗಳನ್ನ ಇವರೇ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ಥರದ ಲೈನ್ನಲ್ಲಿ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ಅವರನ್ನು ಹದ್ದು ಬಸ್ತಲ್ಲಿ ಇಡ್ತಕ್ಕಂಥ ಕೆಲಸನ ಮಾನ್ಯ MD ಅವರು ಮಾಡೋವಂಥ ಕೆಲಸ ಅವ್ರದ್ದು. ಹೀಗಾಗಿ ಭಾಳಷ್ಟು ಬೇಡಿಕೆಗಳಿವೆ. ನಮ್ಮ ಬೇಡಿಕೆಗಳನ್ನ ಎಲ್ಲ ಡಿಮ್ಯಾಂಡ್ಸ್ಗಳನ್ನ ಏನು ಮಾನ್ಯ ಇವರು ನಿರ್ದೇಶಕರಿಗೆ ತಲುಪಿಸಿದ್ವಿ. ಮುಂದಿನ ದಿನಗಳಲ್ಲಿ ಒಂದು 30 ದಿನ ಅವಕಾಶ ಕೊಟ್ಟಿದ್ದಾರೆ. 30 ದಿವಸದೊಳಗೆ ಸಾಧ್ಯವಾದಷ್ಟು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಶಾಂತಿಯುತವಾಗಿ ಅವ್ರಿಗೆ ಮನವಿ ಪತ್ರ ಕೊಡೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಅವ್ರು ಮುಂದಿಟ್ಟಿದ್ದೀವಿ. ಮುಂದಿನ 1 ತಿಂಗಳೊಳಗಡೆ ಅವರು ಬಗೆಹರಿಸಿಲ್ಲ ಅಂದರೆ, ನಮ್ಮನ್ನು ಕರೆದು ಮಾತಾಡಿಸ್ಲಿಲ್ಲ ಅಂದರೆ, ನಾವು 1000ಕ್ಕೂ ಹೆಚ್ಚು ರೈತರು ಈ ಒಂದು ಕಾರ್ಪೊರೇಟ್ ಆಫೀಸ್ ಮುಂದೆ ಧರಣಿ ಕುಳಿತುಕೊಳ್ತೀವಿ ಅಂತ ಈ ಮೂಲಕ ಇಲಾಖೆಗೆ ಹಾಗೆ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ.
ಇವತ್ತಿನ ದಿನಗಳಲ್ಲಿ ರೈತರಿಗೆ ಬೇಕಾಗಿರೋ ಅವಶ್ಯಕತೆ ಇರೋಂಥದ್ದೇ ನೀರು, ಕರೆಂಟನ್ನು ಇವತ್ತು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತ ಇವತ್ತು ನಾವು ಮನವಿ ಸಲ್ಲಿಸೋಕ್ಕೋಸ್ಕರ ಬಂದಿದ್ದೀವಿ. ಇದೇ ನಿಟ್ಟಿನಲ್ಲಿ ಕರೆಂಟನ್ನು 7 ಗಂಟೆ ಟೈಮ್ ಕೊಡ್ತೀವಿ ಅಂತ ಹೇಳಿ 2 ಗಂಟೆ ಟೈಮ್ ಕೊಡ್ತಿದ್ದಾರೆ, 3 ಗಂಟೆ ಟೈಮ್ ಕೊಡ್ತಿದ್ದಾರೆ. ಹಾಗಾಗಿ ಈ ಇಲಾಖೆಯವರು ನಮಗೆ ಕರೆಂಟನ್ನು ರೈತರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಈ ರಾತ್ರಿ ವೇಳೆಯಲ್ಲಿ ಕೊಡ್ತಾರೆ, ರಾತ್ರಿ ವೇಳೆಯಲ್ಲಿ ಹೋಗಿ ನೀರು ಹಾಯಿಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಗದ್ದೆಗೆ ನೀರು ಬಿಡೋಕ್ಕಾಗಲ್ಲ. ಅದನ್ನೆಲ್ಲ ತಪ್ಪಿಸಿ ನಮಗೆ ಬೆಳಗಿನ ಟೈಮು ಸಮಯ ನೋಡಿ ಬೆಳಗಿನ ಜಾವ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಒಂದು ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಮಗೆ ಕರೆಂಟನ್ನ ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ರೈತರಿಗೆ. ಬೆಳೆಗಳಿಗೆಲ್ಲ ನೀರು ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ನೀರನ್ನು ಹಾಯಿಸೋಕ್ಕೂ ಒಂದು ಅನುಕೂಲ ಆಗುತ್ತೆ.